ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾವನೆ ಇದೆ. ಜನಸಾಮಾನ್ಯರಿಗೆ ದಿನ ದಿನಕ್ಕೂ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಬಸ್ ಆಯ್ತು, ಮೆಟ್ರೋ ಆಯ್ತು, ಈಗ ಸಾರಿಗೆ ಸಂಪರ್ಕದ ದರ ಹೆಚ್ಚಳ ಇವತ್ತು ನಿರ್ಧಾರ ಆಗುತ್ತಂತೆ. ಯಾವುದಂತೀರಾ ಈ ರಿಪೋರ್ಟ್ ನೋಡಿ. ಮೆಟ್ರೋ, ಬಸ್ ಆಯ್ತು, ಆಟೋ ಸರದಿ. ಆಟೋ ಪ್ರಯಾಣ ದರ ಏರಿಕೆ ಫಿಕ್ಸ್. ದರ ಏರಿಕೆ ರಾಜ್ಯದಲ್ಲಿ ಒಂದೊಂದೇ ವಸ್ತುಗಳ ಮೇಲೆ ದರ ಏರಿಕೆ ಆಗ್ತಿದೆ. ಇತ್ತ ಜನರ ಜೀವನಕ್ಕೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಇಂದು ತಟ್ಟಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಆಟೋ ಮೀಟರ್ ದರ ಏರಿಕೆ ಮಾಡುವ ಸಾಧ್ಯತೆಗಳಿವೆ. ಹೌದು, ಆಟೋ ಮೀಟರ್ ದರ ಹೆಚ್ಚಳ ಮಾಡಿ 4 ವರ್ಷ ಆಗಿದೆ. ಈಗ ಸಿಎನ್ಜಿ ಹಾಗೂ ಎಲ್ಪಿಜಿ ದರ ಹೆಚ್ಚಳವಾಗಿದೆ. ಹಾಗಾಗಿ ಬೆಂಗಳೂರು ಆಟೋ ಮೀಟರ್ ದರ ಹೆಚ್ಚಳ ಮಾಡಿ ಎಂದು ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಇಂದು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತಿದೆ. ಆಟೋ ದರ ಏರಿಕೆ ಎಷ್ಟು? ಆಟೋ ಮೀಟರ್ ದರ ಹೆಚ್ಚಳವಾಗಿ 4 ವರ್ಷ ಆಗಿದೆ. ಹೀಗಾಗಿ ಆಟೋ ಪ್ರಯಾಣ ದರ ಪರಿಷ್ಕರಣೆಗೆ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ₹3, ಕನಿಷ್ಠ ಬಾಡಿಗೆಗೆ ₹6 ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ₹18 ಹೆಚ್ಚಳಕ್ಕೆ ಒತ್ತಾಯ ಮಾಡುವಂತೆ ಮನವಿ ಮಾಡಿದ್ದಾರೆ. ಸದ್ಯ ಪ್ರತಿ ಕಿಲೋಮೀಟರ್ಗೆ ₹15 ದರ ಇದೆ. ಇನ್ನು ಮಿನಿಮಂ ದರ ₹42ಗೆ ಏರಿಕೆಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಆಟೋ ಸಿಎನ್ಜಿ ಕೆಜಿಗೆ ₹88, ಎಲ್ಪಿಜಿ 61ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಆಟೋ ಪ್ರಯಾಣ ದರ ಹೆಚ್ಚಳ ಮಾಡಿ ಎಂದು ಮನವಿ ಮಾಡಲಿದ್ದಾರೆ. ಇಂದು ನಡೆಯುವ ಸಭೆ ಬಳಿಕ ಆಟೋ ದರ ಏರಿಕೆ ಆಗುತ್ತಾ ಇಲ್ಲ ತಾತ್ಕಾಲಿಕವಾಗಿ ಮುಂದೂಡಲ್ಪಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ರಂಗನಾಥ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸರ್ಕಾರದಿಂದ ಕೈ ಕಾರ್ಯಕರ್ತರಿಗೆ ಸಂಬಳ ನೀಡಲಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಸರ್ಕಾರದಿಂದ ಕೈ ಸಂಬಳವಂತೆ ಆಡಳಿತ ವಿಪಕ್ಷಗಳ ನಡುವೆ ಗ್ಯಾರಂಟಿ ದಂಗಲ್. ಪ್ರತಿಭಟನೆ ರಣತಂತ್ರ. ಸರ್ಕಾರದಿಂದ ಕೈ ಕಾರ್ಯಕರ್ತರಿಗೆ ಸಂಬಳವಂತೆ ಏನಿದು? ಆಡಳಿತ ವಿಪಕ್ಷಗಳ ನಡುವೆ ಗ್ಯಾರಂಟಿ ದಂಗಲ್. ವಿರೋಧ ವ್ಯಕ್ತ ಆಗ್ತಾ ಇದೆ. ಇಲ್ಲೊಂದ್ ಕಡೆ ಗ್ಯಾರಂಟಿನೇ ಬೇಡವಾ, ಯಾಕೆ ಈ ರೀತಿಯಾಗಿ ಅನುಷ್ಠಾನ ಸಮಿತಿ ಬೇಡ ಅಂತಿದ್ದಾರೆ? ಕೇವಲ ಆರ್ಥಿಕ ಹೊರೆಯಿಂದನೇ ಈ ಮಾತನ್ನು ಹೇಳ್ತಿದ್ದಾರೆ ಏನು ಅಂತ. ಈಗ ಇಡೀ ಭಾರತ ದೇಶದಲ್ಲೇ ಏನು ನಮ್ಮ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಗ್ಯಾರಂಟಿನ ನರೇಂದ್ರ ಮೋದಿ ಅವರೇ ಹೊಗಳಿದ್ದಾರೆ. ಹೊಗಳೋದ್ರ ಜೊತೆಗೆ ಅವರು ಯಾವುದೋ ಚುನಾವಣೆಗೆ ಹೋದ ತದನಂತರದ ಎಲ್ಲ ಕಡೆನೂ ಅನುಷ್ಠಾನಗೊಳಿಸುವಂತ ಪ್ರಯತ್ನ ಮಾಡಿ ಡೆಲ್ಲಿ ಆಗಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಯತ್ನ ಮಾಡಿ ನೋಡಿದೀವಿ. ಈಗ ಬಿಜೆಪಿ ಪಕ್ಷದವರು ಕೇಳ್ತಿರೋಂಥದ್ದು ಒಂದು, ಅವ್ರಿಗೆ ಗ್ಯಾರಂಟಿ ವಿರೋಧ ಮಾಡ್ಲಿಕ್ಕೆ ಆಗ್ತಿಲ್ಲ. ಫಸ್ಟ್ ವಿರೋಧ ಮಾಡಕ್ ಶುರು ಮಾಡಿದ್ರು. ಜನರು ಎಲ್ಲೋ ಒಂದ್ ಕಡೆ ಅವ್ರ ವಿರುದ್ಧ ಹೊರಟಂತ ಸೆಡೆದ್ ನಿಂತಾಗ ಈಗ ಅವ್ರು ಹುಡುಕ್ತಾ ಇದ್ದಾರೆ ಯಾವ ಕಾರಣದಲ್ಲಿ ಗ್ಯಾರಂಟಿ ಬಗ್ಗೆ ವಿರೋಧ ಮಾಡಬಹುದು ಅಂತ. ಗ್ಯಾರಂಟಿನ ಇವತ್ತು ಎಲ್ಲಾ ರೀತಿಯಲ್ಲೂ ಸಂರಕ್ಷಣೆ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ನೀವು ಯಾವುದೇ ಒಂದು ಸರ್ಕಾರ ಬಂದ್ರೆ ಚೇರ್ಮನ್ಗಳು, ಬೋರ್ಡ್ ಮತ್ತು ಎಲ್ಲಾ ರೀತಿಯ ಬೋರ್ಡ್ಗಳು ಮಾಡೋಂಥದ್ದು ನೋಡಿದಿರಿ, ಡೈರೆಕ್ಟರ್ಸ್, ನಾಮಿನೇಷನ್ಸ್. ಆ ರೀತಿ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟು ಏನಿವತ್ತು ಇದು ಸಣ್ಣ ಪುಟ್ಟ ದುಡ್ಡಲ್ಲ, 54,000 ಕೋಟಿ ರೂಪಾಯಿ ಹಣವನ್ನ ಹಂಚಿಕೆ ಆಗ್ತಿರೋದು. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ತಪ್ಪು ಮಾಡ್ತಾರ, ಬೇರೆಯವರು ತಪ್ಪು ಮಾಡ್ತಾರ. ಅನುಷ್ಠಾನವನ್ನ ಪೂರ್ಣಗೊಳಿಸಲಿಕ್ಕೆ ಮಾನಿಟರ್ ಒಂದು ಟೀಮ್ ಇಟ್ಟು ಇವತ್ತು ಇಡೀ ಕರ್ನಾಟಕದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಮಾಡಿರುವಂತದ್ದು ನಮ್ಮ ಅಧ್ಯಕ್ಷರು. ಅದನ್ನ ಇವಾಗ ಸುಮಾರು 12 ಕೋಟಿ ರೂಪಾಯಿ ಖರ್ಚಾಗುತ್ತೆ ವಾರ್ಷಿಕವಾಗಿ. ಅದನ್ನ ಯಾವ ರೀತಿ ಇವರು ಗ್ಯಾರಂಟಿ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಕ್ ಹೋಗಿ ಅವ್ರಿಗೇನಾಗ್ಬಿಟ್ಟಿದೆ, ಗ್ಯಾರಂಟಿನ ವಿರೋಧ ಮಾಡಿದ್ರೆ ಜನಗಳು ಬೈತಾರೆ. ಇವಾಗ 3 ಚುನಾವಣೆ ನೋಡಿದ್ರೆ ಬೈ ಎಲೆಕ್ಷನ್, ಅದರಲ್ಲೆಲ್ಲ ಇವತ್ತು ಉತ್ತಮವಾದಂತ ಫಲಿತಾಂಶ ಬಂದಿರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋಂಥ ಗ್ಯಾರಂಟಿಯ ಒಂದು ಫಲಿತಾಂಶ ಅಂತ ಅನ್ಕೋತೀನಿ. ಹಾಗೇನೆ ಇಲ್ಲೊಂದ್ ಕಡೆ ಸ್ಥಳೀಯ ಸಂಸ್ಥೆ ಈಗ ಚುನಾವಣೆಗಳು ಬರ್ತವೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಈ ಚುನಾವಣೆಗೆ ಇಲ್ಲ ಭಯ ಶುರುವಾಗಿದೆ ಅಂತ, ಗ್ಯಾರಂಟಿಗಳಿದ್ರೆ ಬಿಜೆಪಿ ಅವರಿಗೆಲ್ಲ ಸೋತ್ ಬಿಡ್ತೀವಿ ಅಂತಕ್ಕಂಥ ಭಯ ಎದುರಾಗಿದೆಯಾ?
ಅಫ್ಕೋರ್ಸ್ ಇದು ಇಡೀ ಇಂಡಿಯಾದಲ್ಲೇ ಗ್ಯಾರಂಟಿ ಏನು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಗ್ಯಾರಂಟಿ ಸ್ಕೀಮ್ ಇಡೀ ಕರ್ನಾಟಕ ಭಾರತ ದೇಶದಲ್ಲೇ ಒಂದು ದೊಡ್ಡ ಸುದ್ದಿ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಇವಾಗ ಅವ್ರಿಗೂ ಒಂದು ಕಂಪನ ಮೂಡಿದೆ. ಏನಾರ ಚುನಾವಣೆಯಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಸಿಗೋಂತ ಒಂದು ಅವಕಾಶ ಅಂತೂ ಇವತ್ತು ಯಾರು ಕಂಡಿದಾರಂತ 24,000 ಪ್ರತಿ ಕುಟುಂಬಕ್ಕೆ ಹೋಗ್ತಾ ಇರೋಂಥದ್ದೇ ಒಂದು ದೊಡ್ಡ ಶಕ್ತಿ, ಆರ್ಥಿಕವಾದಂಥ ಭದ್ರತೆ. ಇದರಲ್ಲಿ ನಾವೇನೋ ಕಳೆದೋಗ್ತೀವ ಅನ್ನೋದಕ್ಕೋಸ್ಕರ ಬಿಜೆಪಿಯವರು ನಾನಾ ಕಾರಣಗಳು ಹುಡುಕ್ತಾರೆ. ಇದು ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ನಾನು ಗ್ಯಾರಂಟಿಗಳಿಗೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಸದನದಲ್ಲೂ ಕೂಡ ಧ್ವನಿ ಎತ್ತಿದ್ದೇನೆ. ಜೊತೆಗೆ ಅವರನ್ನೇ ನೇರವಾಗಿ ಕೂಡ ಸದನದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಪಡಿತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಮತ್ತೆ ಗ್ಯಾರಂಟಿ ಜಟಾಪಟಿಗಳು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತೇನೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಸದನನ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾವನೆ ಇದೆ. ಜನಸಾಮಾನ್ಯರಿಗೆ ದಿನ ದಿನಕ್ಕೂ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಬಸ್ ಆಯ್ತು, ಮೆಟ್ರೋ ಆಯ್ತು, ಈಗ ಸಾರಿಗೆ ಸಂಪರ್ಕದ ದರ ಹೆಚ್ಚಳ ಇವತ್ತು ನಿರ್ಧಾರ ಆಗುತ್ತಂತೆ. ಯಾವುದಂತೀರಾ ಈ ರಿಪೋರ್ಟ್ ನೋಡಿ. ಮೆಟ್ರೋ, ಬಸ್ ಆಯ್ತು, ಆಟೋ ಸರದಿ. ಆಟೋ ಪ್ರಯಾಣ ದರ ಏರಿಕೆ ಫಿಕ್ಸ್. ದರ ಏರಿಕೆ ರಾಜ್ಯದಲ್ಲಿ ಒಂದೊಂದೇ ವಸ್ತುಗಳ ಮೇಲೆ ದರ ಏರಿಕೆ ಆಗ್ತಿದೆ. ಇತ್ತ ಜನರ ಜೀವನಕ್ಕೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಇಂದು ತಟ್ಟಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಆಟೋ ಮೀಟರ್ ದರ ಏರಿಕೆ ಮಾಡುವ ಸಾಧ್ಯತೆಗಳಿವೆ. ಹೌದು, ಆಟೋ ಮೀಟರ್ ದರ ಹೆಚ್ಚಳ ಮಾಡಿ 4 ವರ್ಷ ಆಗಿದೆ. ಈಗ ಸಿಎನ್ಜಿ ಹಾಗೂ ಎಲ್ಪಿಜಿ ದರ ಹೆಚ್ಚಳವಾಗಿದೆ. ಹಾಗಾಗಿ ಬೆಂಗಳೂರು ಆಟೋ ಮೀಟರ್ ದರ ಹೆಚ್ಚಳ ಮಾಡಿ ಎಂದು ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಇಂದು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತಿದೆ. ಆಟೋ ದರ ಏರಿಕೆ ಎಷ್ಟು? ಆಟೋ ಮೀಟರ್ ದರ ಹೆಚ್ಚಳವಾಗಿ 4 ವರ್ಷ ಆಗಿದೆ. ಹೀಗಾಗಿ ಆಟೋ ಪ್ರಯಾಣ ದರ ಪರಿಷ್ಕರಣೆಗೆ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ₹3, ಕನಿಷ್ಠ ಬಾಡಿಗೆಗೆ ₹6 ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ₹18 ಹೆಚ್ಚಳಕ್ಕೆ ಒತ್ತಾಯ ಮಾಡುವಂತೆ ಮನವಿ ಮಾಡಿದ್ದಾರೆ. ಸದ್ಯ ಪ್ರತಿ ಕಿಲೋಮೀಟರ್ಗೆ ₹15 ದರ ಇದೆ. ಇನ್ನು ಮಿನಿಮಂ ದರ ₹42ಗೆ ಏರಿಕೆಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಆಟೋ ಸಿಎನ್ಜಿ ಕೆಜಿಗೆ ₹88, ಎಲ್ಪಿಜಿ 61ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಆಟೋ ಪ್ರಯಾಣ ದರ ಹೆಚ್ಚಳ ಮಾಡಿ ಎಂದು ಮನವಿ ಮಾಡಲಿದ್ದಾರೆ. ಇಂದು ನಡೆಯುವ ಸಭೆ ಬಳಿಕ ಆಟೋ ದರ ಏರಿಕೆ ಆಗುತ್ತಾ ಇಲ್ಲ ತಾತ್ಕಾಲಿಕವಾಗಿ ಮುಂದೂಡಲ್ಪಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ರಂಗನಾಥ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸರ್ಕಾರದಿಂದ ಕೈ ಕಾರ್ಯಕರ್ತರಿಗೆ ಸಂಬಳ ನೀಡಲಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಸರ್ಕಾರದಿಂದ ಕೈಗೆ ಸಂಬಳವಂತೆ ಆಡಳಿತ ವಿಪಕ್ಷಗಳ ನಡುವೆ ಗ್ಯಾರಂಟಿ ದಂಗಲ್. ಪ್ರತಿಭಟನೆ ರಣತಂತ್ರ. ಸರ್ಕಾರದಿಂದ ಕೈ ಕಾರ್ಯಕರ್ತರಿಗೆ ಸಂಬಳವಂತೆ ಏನಿದು? ಆಡಳಿತ ವಿಪಕ್ಷಗಳ ನಡುವೆ ಗ್ಯಾರಂಟಿ ದಂಗಲ್.